ನಮಸ್ಕಾರ ಆಚಾರ್ಯ. ಏನು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ तं ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ. ಶ್ರೀಮದಾಚಾರ್ಯರು ಮುಂದೆ ಹೇಳುವಂತಹ ಕಥೆಗಳಿಗೆ ಒಂದು ಪೀಠಿಕೆಯನ್ನಾಗಿ ಸೃಷ್ಟಿಯ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಮೊದಲನೆಯ ಅಧ್ಯಾಯದಲ್ಲಿ ಹೇಳಿದಂತಹ ಸೃಷ್ಟಿಯ ಬಗ್ಗೆನೇ ಸಂಗತಿಯನ್ನ ಕೊಡುವುದಕ್ಕಾಗಿ ತಿಳಿಸಿಕೊಡ್ತಾ ಇದ್ದದ್ದು. ವಾಸುದೇವ ರೂಪದಿಂದ, ಸಂಕರ್ಷಣ ರೂಪದಿಂದ, ಪ್ರದ್ಯುಮ್ನ ರೂಪದಿಂದ ಹೀಗೆ ಸೃಷ್ಟಿಯನ್ನ ಶ್ರೀಮದಾಚಾರ್ಯರು ತಿಳಿಸ್ತಾ ನಿರ್ಣಯವನ್ನ ಮಾಡಿ ತಿಳಿಸಿಕೊಟ್ರು. ಹೀಗೆ ಹೇಳ್ತಾ ಆ ಪ್ರದ್ಯುಮ್ನಲ್ಲಿ ಹುಟ್ಟಿದವರು ಅಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಅಂತ ಹೇಳಿದ್ದು ಪ್ರಧಾನ, ಶ್ರದ್ಧಾ ಅಂತ ಹೇಳಿ. ಅವರನ್ನ ಮದುವೆಯಾದದ್ದು ಬ್ರಹ್ಮದೇವರು, ವಾಯುದೇವರು. ಅಲ್ಲಿ ಶೇಷ ಮತ್ತು ಗರುಡ ದೇವರ ಸೃಷ್ಟಿಯಾಯಿತು ಏಕಕಾಲದಲ್ಲಿ ಅಂತ ಆ ವಿಚಾರವನ್ನ ತಿಳಿಸಿ, ಆ ಗರುಡ ಮತ್ತು ಶೇಷರಲ್ಲಿ, ಶೇಷದೇವ ಗರುಡ ದೇವರಲ್ಲಿ ಹುಟ್ಟಿದವರೇ ಈ ಪಾರ್ಷದರು, ಅಂದ್ರೆ ಸೇವಕರು, ಭಗವಂತನ ಸೇವಕರು, ಕಾಲನಾಮಕರಾದಂತಹ ದೂತರು ಮತ್ತು ಜಯಾದಿಗಳು, ಜಯ ಮೊದಲಾದಂತಹ ಆ ದ್ವಾರಪಾಲಕರು. ಇವರು ಅವರಿಂದ ಶೇಷ ಗರುಡರಿಂದ ಹುಟ್ಟಿದರು ಅಂತ ಇಷ್ಟು ವಿಚಾರವನ್ನ ತಿಳಿಸಿಕೊಟ್ಟದ್ದು. ಅದೆಲ್ಲವನ್ನು ಕೂಡ ನಿರ್ಣಯ ಮಾಡಿ ಶ್ರೀಮದಾಚಾರ್ಯ ತಿಳಿಸಿಕೊಟ್ಟದ್ದು. ಬೇರೆ ಬೇರೆ ಗ್ರಂಥಗಳಲ್ಲಿ ಒಂದೊಂದು ರೀತಿಯಿಂದ ಹೇಳಿರ್ತಾರೆ. ಶೇಷದೇವರು, ಗರುಡ ದೇವರು ಹುಟ್ಟಿದರು ಬ್ರಹ್ಮದೇವರು ವಾಯುದೇವರಿಂದ ಅಂತ ಹೇಳಿದಾಗ, ಕೆಲವು ಗ್ರಂಥದಲ್ಲಿ ಜೀವ ಹುಟ್ಟಿದ, ಕಾಲ ಹುಟ್ಟಿದ ಅಂತ ಹೇಳಿದ್ದು. ಹೀಗೆ ಆ ಗ್ರಂಥಾಂತರಗಳ ವಿರೋಧವನ್ನ ಪರಿಹಾರ ಮಾಡಿ, ಆ ಶೇಷ ಅಂದ್ರೆ ಬೇರೆ ಯಾರು ಅಲ್ಲ, ಜೀವ ಅಂದ್ರೆ ಬೇರೆ ಯಾರು ಅಲ್ಲ, ಜೀವ ಎಂಬುದಾಗಿ ಶೇಷದೇವರ ಹೆಸರು, ಕಾಲ ಎಂಬುದಾಗಿ ಗರುಡ ದೇವರ ಹೆಸರು. ಹೀಗಾಗಿ ವಿರೋಧ ಇಲ್ಲ ಅಂತ ಇತ್ಯಾದಿಯಾಗಿ ವಿರೋಧವನ್ನ ಪರಿಹಾರ ಮಾಡಿ ಅವರಿಂದ ಹುಟ್ಟಿದವರು ಕಾಲ ಮೊದಲಾದಂತಹ ಪಾರ್ಷದರು, ಜಯ ವಿಜಯ ಇತ್ಯಾದಿ ಆ ದೇವತೆಗಳು ಕೂಡ ಪಾರ್ಷದರು ಹುಟ್ಟಿದ್ದು ಅಂತ ಎಷ್ಟು ತಿಳಿಸಿಕೊಟ್ಟದ್ದು. ಅವನು ಹೇಳುತ್ತಾರೆ ಮುಂದಿನ ಶ್ಲೋಕದಲ್ಲಿ ಒಂದು ಶಂಕೆಯನ್ನ ಪರಿಹಾರ ಮಾಡುವ ಮುಖಾಂತರವಾಗಿ ಉತ್ತರವನ್ನು ಹೇಳ್ತಾ ಇದ್ದಾರೆ ನೋಡಿ. ಭಗವಂತನಿಂದ ವಾಯುದೇವರು, ಬ್ರಹ್ಮದೇವರು ಹುಟ್ಟಿದ್ರು, ಶ್ರದ್ಧಾ ಪ್ರಕೃತಿ ಹುಟ್ಟಿದ್ಲು. ಮುಂದೆ ಅಲ್ಲಿ ಅವರ ಮದುವೆ ಆಯಿತು. ಅಲ್ಲಿ ಹುಟ್ಟಿದ ಶೇಷ ಗರುಡರು, ಅಲ್ಲಿ ಈ ಪಾರ್ಷದರು ಹುಟ್ಟಿದರು ಅಂತ ಹೇಳಿದ್ದು. ಹಾಗಾದರೆ ದೇವತೆಗಳಲ್ಲಿ ಒಂದು ಕ್ರಮ ಹೇಗೆ ಅಂದ್ರೆ, ಯಾರು ಮೊದಲಿಗೆ ಹುಟ್ಟಿರ್ತಾರೋ ಅವರು ನಂತರದಲ್ಲಿ ಹುಟ್ಟಿದಂತಹ ದೇವತೆಗಳಿಗಿಂತಲೂ ಕೂಡ ಉತ್ತಮರು ಅಂತ ಒಂದು ನಿಯಮ. ಹೀಗಾಗಿ ಇಂದ್ರಾದಿ ಅನೇಕ ದೇವತೆಗಳಿದ್ದಾರೆ.
ಆ ಎಲ್ಲ ದೇವತೆಗಳಿಗಿಂತಲೂ ಕೂಡ ಮೊದಲಿಗೆ ಹುಟ್ಟಿದರು ಇವರು. ಯಾರು? ಕಾಲಾದಿಗಳು ಮತ್ತು ಜಯ ಮೊದಲಾದಂತಹ ಆ ಪಾರ್ಷದರು ಅಂತ ಹೇಳ್ತಾರೆ. ಯಶಾಂ ಶೇಷಾನಂತರಂ ಸೃಷ್ಟ್ಯುಕ್ತ್ಯ ಪ್ರಾಪ್ತಾಂ ದೇವೋತ್ತಮತ್ವ ಪ್ರತೀತಿಂ ನಿವಾರಯತಿ. ಶೇಷದೇವರ ನಂತರದಲ್ಲಿ, ಗರುಡದೇವರ ನಂತರದಲ್ಲಿ ಸೃಷ್ಟಿಯನ್ನ ತಿಳಿಸಿಕೊಡ್ತಾ ಇದ್ದದ್ದು. ಅದಕ್ಕಾಗಿ ಇಂದ್ರಾದಿ ಎಲ್ಲ ದೇವತೆಗಳಿಗಿಂತಲೂ ಕೂಡ ಈ ಪಾರ್ಷದರು, ಕಾಲಾದಿ ಪಾರ್ಷದರು, ಜಯಾದಿ ಪಾರ್ಷದರು ಅವರು ಉತ್ತಮ ಅಂತ ಒಂದು ನಮಗೆ ಅನಿಸ್ಬಿಡುತ್ತದೆ, ಅವರಿಗಿಂತ ಮೊದಲು ಹುಟ್ಟಿದ್ದಾರೆ ಅಂತ ಹೇಳಿ. ಅಂತಹ ಪ್ರತೀತಿ, ಆ ಜ್ಞಾನ ಏನು ಬರ್ತದಲ್ಲ ನಮಗೆ, ಉತ್ತಮರು ಎಂಬುವಂತಹ ಜ್ಞಾನ, ಅದು ತಪ್ಪಾದಂತಹ ಜ್ಞಾನ. ಅಂದ್ರೆ ಅವರು ಉತ್ತಮರಲ್ಲ ಅಂತ ಅರ್ಥ. ಇಂದ್ರಾದಿ ಎಲ್ಲ ದೇವತೆಗಳಿಗಿಂತಲೂ ಕೂಡ ಇವರು ಉತ್ತಮ ಅಂತ ಅಲ್ಲ. ಅದನ್ನ ನಿವಾರಣೆ ಮಾಡಬೇಕಾಗಿದೆ, ಉತ್ತಮ ಅಲ್ಲ ಅಂತ ತಿಳಿಸಿಕೊಡಬೇಕಾಗಿದೆ. ಅದಕ್ಕಾಗಿ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ 15ನೆಯ ಶ್ಲೋಕದಿಂದ. ಕಾಲಾಜಯಾದ್ಯಾ ಅಪಿ ವಿಷ್ಣು ಪಾರ್ಷದಾಃ ಯಸ್ಮಾದಂಡಾತ್ ಪರತಃ ಸಂಪ್ರಸೂತಾಃ ನೀಚಾಸುರೇಭ್ಯಸ್ತತ ಏವ ತೇಖಿಲಾಃ ವಿಶ್ವಕ್ಸೇನೋ ವಾಯುಜಖ್ಯೇನ ತುಲ್ಯಃ. ಕಾಲಾಜಯಾದ್ಯಾ ಅಪಿ ವಿಷ್ಣು ಪಾರ್ಷದಾ ಯಸ್ಮಾದಂಡಾತ್ ಪರತಃ ಸಂಪ್ರಸೂತಾಃ ನೀಚಾಸುರೇಭ್ಯಸ್ತತ ಏವ ತೇಖಿಲಾಃ ವಿಶ್ವಕ್ಸೇನೋ ವಾಯುಜಖ್ಯೇನ ತುಲ್ಯಃ ಎಂಬುದಾಗಿ 15ನೆಯ ಶ್ಲೋಕ. ಪದವಿಭಾಗ. ಕಾಲಾಹ ಜಯಾದ್ಯಾಹ ಅಪಿ ವಿಷ್ಣು ಪಾರ್ಷದಾಹ ಯಸ್ಮಾತ್ ಅಂಡಾತ್ ಅಂಡಾತ್ ಸಂಪ್ರಸೂತಾಃ ಸುರೇಭ್ಯಃ ತತಃ ಏವ ತೇ ಅಖಿಲಾಃ ವಿಶ್ವಕ್ಸೇನಃ ವಾಯುಜಃ ಖೇನ ತುಲ್ಯಃ ಎಂಬುದಾಗಿ ಪದವಿಭಾಗ. ನಿರ್ಣಯವನ್ನು ಮಾಡ್ತಾ ಇದ್ದದ್ದು ಶ್ರೀಮದಾಚಾರ್ಯ ಶ್ಲೋಕದಿಂದ. ಸಂಶಯ ಬಂತು, ತಪ್ಪು ತಿಳುವಳಿಕೆ ಆಗಬಾರದು ಅಂತ ಅದನ್ನ ಸರಿಪಡಿಸೋದಕ್ಕಾಗಿ ಶ್ರೀಮದಾಚಾರ್ಯ ನಿರ್ಣಯವನ್ನು ಮಾಡ್ತಾ ಇದ್ದಾರೆ. ಈ ಕಾಲಾದಿಗಳು ಜಯಾದಿ ದೇವತೆಗಳು ಆ ದ್ವಾರಪಾಲಕರು ಇಂದ್ರಾದಿ ದೇವತೆಗಳಿಗಿಂತಲೂ ಮೊದಲು ಹುಟ್ಟಿದ್ದಕ್ಕೆ ಇವರು ಉತ್ತಮರು ಅಂತ ನಮಗೆ ಸಂಶಯ ಬರಬಹುದು, ಅಥವಾ ತಪ್ಪು ತಿಳುವಳಿಕೆ ಬರಬಹುದು. ಅದನ್ನ ನಿವಾರಣೆ ಮಾಡಿ ನಿರ್ಣಯವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಶ್ರೀಮದಾಚಾರ್ಯ ಹೇಳ್ತಾರೆ, ಆ ರೀತಿಯಾಗಿ ಅಲ್ಲ. ನೋಡಿ, ಕಾಲ ಜಯಾದ್ಯಾ ಅಪಿ ವಿಷ್ಣು ಪಾರ್ಷದಾಹ. ಅವ್ರು ಯಾರು ಅಂದ್ರೆ, ಕಾಲಾದಿಗಳು ಜಯಾದಿಗಳು ಯಾರು ಅಂದ್ರೆ ವಿಷ್ಣು ಪಾರ್ಷದಾಹ, ಭಗವಂತನ ದ್ವಾರಪಾಲಕರು, ಭಗವಂತನ ಸೇವಕರು. ಯಸ್ಮಾತ್ ಅಂಡಾತ್ ಪರತಃ ಸಂಪ್ರಸೂತಾಃ. ಅಂಡಾತ್ ಪರತಃ ಸಂಪ್ರಸೂತಾಃ. ಯಾವ ಕಾರಣಕ್ಕಾಗಿ ಅವರು ವಿಷ್ಣು ಪಾರ್ಷದರಿರಬಹುದು, ಯಾವ ಕಾರಣಕ್ಕಾಗಿ ಅಂಡಾತ್ ಪರತಃ ಸಂಪ್ರಸೂತಾಃ, ಬ್ರಹ್ಮಾಂಡದ ಹೊರಗೆ. ಪರತಃ ಎಂಬುದಕ್ಕೆ ಬಹಿಹಿ ಅಂತ ಅರ್ಥ, ಹೊರಗೆ ಅಂತ ಅರ್ಥ. ಬ್ರಹ್ಮಾಂಡದ ಹೊರಗೆ ಇವರು ಹುಟ್ಟಿದ್ದು. ಯಾರು? ಈ ಕಾಲಾದಿಗಳು ಜಯಾದಿಗಳು. ಇಷ್ಟು ತನಕ ಹೇಳ್ತಾ ಇದ್ದ ಸೃಷ್ಟಿ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ, ಇನ್ನು ಬ್ರಹ್ಮಾಂಡ ಸೃಷ್ಟಿಯಾಗಿಲ್ಲ, ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ. ಹೀಗಾಗಿ ಈ ಕಾಲಾದಿಗಳು ಜಯಾದಿಗಳು ಹುಟ್ಟಿದ್ದು ಬ್ರಹ್ಮಾಂಡದ ಹೊರಗೆ ಹುಟ್ಟಿದ್ದು. ತತ ಏವ ಅಂಡಾತ್, ತತ ಏವ ಎಂಬುದಕ್ಕೆ ಅರ್ಥ ಅಂಡಾದ್ವಹಿಹಿ ಪ್ರಸೂತತ್ವಾದೇವ. ಇವರೆಲ್ಲರೂ ಕೂಡ ಕಾಲಾದಿಗಳು ಜಯಾದಿಗಳು ಬ್ರಹ್ಮಾಂಡದ ಹೊರಗೆ ಸೃಷ್ಟಿ ಮಾಡಿದ್ದರಿಂದಲೇನೆ. ತತ ಏವ ಅಂತೆಲ್ಲಿದೆ?
ಮೂರನೇ ಪಾದದಲ್ಲಿ ನೀಚಾ ಸುರೇಭ್ಯಸ್ತತ ಏವ ಅಂತ ಇದೆ. ತತ ಏವ ಅಂದ್ರೆ ಆದ್ದರಿಂದಲೇನೆ ಅಂದ್ರೆ ಹಿಂದಿನ ಬಂತು ಬ್ರಹ್ಮಾಂಡದ ಹೊರಗೆ ಸೃಷ್ಟಿಯಾಗಿದ್ದಾರೆ ಇವರು ಅಂತ ಬಂದದ್ದು. ತತ ಏವ ಆದ್ದರಿಂದಲೇನೆ ಅಂದ್ರೆ ಬ್ರಹ್ಮಾಂಡದ ಹೊರಗೆ ಸೃಷ್ಟರಾದ್ದರಿಂದಲೇನೆ ಅಂತ ಅರ್ಥ. ಅದಕ್ಕಾಗಿ ಸುರೇಭ್ಯ ತೇ ಅಖಿಲಾಹ ಸುರೇಭ್ಯ ನೀಚಾಹ ತೇ ಅಖಿಲಾಹ ಆ ಎಲ್ಲ ಕಾಲಾದಿಗಳು, ಎಲ್ಲ ಪಾರ್ಷದರು ಮತ್ತು ಜಯಾದಿ ಎಲ್ಲ ಪಾರ್ಷದರು ಪ್ರತಿಯೊಬ್ಬರೂ ಕೂಡ, ಆ ಎಲ್ಲ ಪಾರ್ಷದರು ಕೂಡ ಏನಿವರು ಅಂದ್ರೆ ದೇವತೆಗಳಿಗಿಂತ ಉತ್ತಮ ಅಂತ ತಿಳಿದುಕೊಳ್ಳಬೇಡಿ. ಮೊದಲಿಗೆ ಹುಟ್ಟಿರಬಹುದು, ಮೊದಲಿಗೆ ಹುಟ್ಟಿದ ಮಾತ್ರಕ್ಕೆ ಇಂದ್ರಾದಿ ದೇವತೆಗಳಿಗಿಂತ ಉತ್ತಮ ಅಂತ ತಿಳಿದುಕೊಳ್ಳಬೇಡಿ. ಬ್ರಹ್ಮಾಂಡದ ಹೊರಗೆ ಹುಟ್ಟಿದವರು ಇವರು. ಅದಕ್ಕಾಗಿ ಇವರು ಎಲ್ಲ ದೇವತೆಗಳಿಗಿಂತಲೂ ಕೂಡ ಇವರು ನೀಚಾಹ ಅಂದ್ರೆ ಅಧಮರು ಅಂತ ಅರ್ಥ. ಅವರಿಗಿಂತ ಉತ್ತಮರಲ್ಲ, ಅವರಿಗಿಂತ ಕಡಿಮೆನೇ ಅವರು. ಮೊದಲಿಗೆ ಹುಟ್ಟಿರಬಹುದು, ಆದ್ರೆ ಬ್ರಹ್ಮಾಂಡದ ಹೊರಗೆ ಹುಟ್ಟಿದವರು. ಈ ತಾರತಮ್ಯ ಏನಿದೆಯಲ್ಲ, ಈ ತಾರತಮ್ಯ ಎಲ್ಲವೂ ಕೂಡ ಬ್ರಹ್ಮಾಂಡದ ಒಳಗೆ ಏನು ಸೃಷ್ಟಿ ಆಗ್ತದಲ್ಲ, ಅಲ್ಲಿ ತಾರತಮ್ಯ ದೇವತೆಗಳಲ್ಲಿ. ಮೊದಲಿಗೆ ಯಾರು ಹುಟ್ಟಿರ್ತಾರೋ ಅವರು ಉತ್ತಮರು, ನಂತರದಲ್ಲಿ ಹುಟ್ಟಿದವರು ಅಧಮರು ಅಂತ ಹೀಗೆ. ಆದರೆ ಬ್ರಹ್ಮಾಂಡದ ಹೊರಗೆ ಸೃಷ್ಟಿಯಾದಾಗ ಮಾತ್ರ ಈ ನಿಯಮ ಅಲ್ಲಿ ಬರೋದಿಲ್ಲ ಅಂತ ಶ್ರೀಮದಾಚಾರ್ಯರು ನಿರ್ಣಯವನ್ನ ಮಾಡ್ತಾ ಇದ್ದದ್ದು. ಇವರು ಹುಟ್ಟಿದ್ದು ಎಲ್ಲಿ ಅಂದ್ರೆ ಅಂಡಾತ್ ಪರತಃ ಪ್ರಸೂತಃ, ಬ್ರಹ್ಮಾಂಡದ ಹೊರಗೆ ಹುಟ್ಟಿದ್ದರಿಂದ ತೇ ಅಖಿಲಾಹ ಸುರೇಭ್ಯ ನೀಚಾಹ, ಎಲ್ಲ ಕಾಲಾದಿಗಳು ಜಯಾದಿಗಳು ಕೂಡ ಆ ದೇವತೆಗಳಿಗಿಂತ ಅಧಮರು, ನೀಚ ಅಧಮರಾದವರು ಅಂತ ಇಷ್ಟು ನಿರ್ಣಯವನ್ನು ಮಾಡಿದ್ರು ಶ್ರೀಮದಾಚಾರ್ಯರು. ಏನು ಸಂಶಯ ಬಂದದ್ದು, ಇಂದ್ರಾದಿ ದೇವತೆಗಳಿಗಿಂತಲೂ ಮೊದಲು ಹುಟ್ಟಿದ್ದರಿಂದ ಇವರು ಉತ್ತಮರು ಅಂತ ಸಂಶಯ ಬರ್ತದೆ ಅಥವಾ ಅಜ್ಞಾನ ಬರಬಹುದು. ಅದನ್ನ ಸರಿಪಡಿಸಿ ನಿರ್ಣಯ ಮಾಡುವುದಕ್ಕಾಗಿ ಶ್ರೀಮದಾಚಾರ್ಯ ಬರೆದರು, ಇವರೆಲ್ಲರೂ ಕೂಡ ಬ್ರಹ್ಮಾಂಡದ ಹೊರಗೆ ಸೃಷ್ಟರಾದವರು, ಆದ್ದರಿಂದ ಈ ನಿಯಮ ಅಲ್ಲಿ ಬರೋದಿಲ್ಲ. ಇಂದ್ರಾದಿ ದೇವತೆಗಳಿಗಿಂತ ಮೊದಲು ಹುಟ್ಟಿದ್ದಾರೆ, ಅದಕ್ಕೆ ಉತ್ತಮರು ಅಂತ ನಿಯಮ ಬರೋದಿಲ್ಲ. ಅಲ್ಲಿ ತಾರತಮ್ಯ ಇಲ್ಲ. ತಾರತಮ್ಯ ಅಲ್ಲಿಂದ ತಿಳಿದುಕೊಳ್ಳೋದಲ್ಲ, ಬ್ರಹ್ಮಾಂಡದ ಒಳಗೆ ಸೃಷ್ಟಿಯಾದಾಗ ಮಾತ್ರ ಅಲ್ಲಿ ಯಾರು ಮೊದಲಿಗೆ ಹುಟ್ಟಿರ್ತಾರೋ ಅವರು ಉತ್ತಮರು ಅಂತ ಅಲ್ಲಿ ತಾರತಮ್ಯವನ್ನ ತಿಳಿದುಕೊಳ್ಳಬೇಕು ಹೊರತು ಇಲ್ಲಿ ತಾರತಮ್ಯವನ್ನ ತಿಳಿದುಕೊಳ್ಳೋದಲ್ಲ. ಇಲ್ಲಿ ಬ್ರಹ್ಮಾಂಡದ ಹೊರಗೆ ಸೃಷ್ಟಿಯ ಬಗ್ಗೆ ಇಲ್ಲಿ ಆ ನಿಯಮ ಬರೋದಿಲ್ಲ. ಅಲ್ಲಿ ಯಾರು ಮೊದಲೇ ಹುಟ್ಟಿದ್ದಾರೆ, ಯಾರ ನಂತರದಲ್ಲಿ ಹುಟ್ಟಿದ್ದಾರೆ ಎಂಬುವಂತಹ ನಿಯಮ ಬ್ರಹ್ಮಾಂಡದ ಒಳಗೆ ನಿಯಮನೇ ಹೊರತು ಬ್ರಹ್ಮಾಂಡದ ಹೊರಗೆ ನಿಯಮ ಅಲ್ಲ. ಅದಕ್ಕಾಗಿ ಜಯಾದಿಗಳು, ಕಾಲಾದಿಗಳು ಇಂದ್ರಾದಿ ದೇವತೆಗಳಿಗಿಂತ ಉತ್ತಮ ಅಂತ ತಿಳಿದುಕೊಳ್ಳಬೇಡಿ, ಉತ್ತಮ ಅಲ್ಲ ಅಂತ ಸ್ಪಷ್ಟವಾಗಿ ಅದನ್ನ ತಿಳಿಸಿಕೊಡ್ತಾರೆ, ನಿರ್ಣಯವನ್ನು ಮಾಡಿದರು. ಇನ್ನು ತತ್ರ ಅಪವಾದಂ ಆಹ ವಿಶ್ವಕ್ಸೇನ ಇತಿ, ಮುಂದಿನ ಕೊನೆ ಪಾದ ನೋಡಿ, ವಿಶ್ವಕ್ಸೇನೋ ವಾಯುಜ ಖೇನ ತುಲ್ಯ ಅಂತ ಇದೆ ಒಂದು ನಿಯಮ. ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ, ಸರ್ವೇ ನಿಯಮಾಹ ಸಾಪವಾದಾಹ ಅಂತ ಹೇಳಿ. ಎಲ್ಲ ನಿಯಮಗಳು ಕೂಡ ಒಂದು ಅಪವಾದದಿಂದ ಸಹಿತವಾಗಿರ್ತದೆ ಅಂತ ಒಂದು ನಿಯಮ. ಒಂದು ನಿಯಮ ಏನೋ ಒಂದು ನಿಯಮ ಮಾಡಿರ್ತಾರ, ಒಂದು ಅಪವಾದ ಇದ್ದೇ ಇರ್ತದೆ ಅಲ್ಲಿ. ಹಾಗೆ ಈಗೇನ್ ಹೇಳಿದ್ದೀಗ, ಬ್ರಹ್ಮಾಂಡದ ಹೊರಗೆ ಸೃಷ್ಟರಾದವರು, ಮೊದಲಿಗೆ ಸೃಷ್ಟರಾದವರು ಅಂದ ಮಾತ್ರಕ್ಕೆ ಅವರು ಉತ್ತಮರು ಅಂತ ನಿಯಮ ಇಲ್ಲ. ಬ್ರಹ್ಮಾಂಡದ ಒಳಗೆ ಮಾತ್ರ ಆ ನಿಯಮ ಅಂತ ಹೇಳಿದ್ದು. ಇಷ್ಟು 99% ಆದ್ರೆ ಅದಕ್ಕೊಂದು ಅಪವಾದ, ಎಲ್ಲೋ ಒಂದು ಅಪವಾದ ಇದ್ದೇ ಇರುತ್ತೆ. ಅದಕ್ಕೆ ಅದನ್ನು ತಿಳಿಸಿಕೊಟ್ಟರು ಶ್ರೀಮದಾಚಾರ್ಯರು. ವಿಶ್ವಕ್ಸೇನೋ ವಾಯುಜ ಖೇನ ತುಲ್ಯ, ಇದರೊಳಗೆ ಮಾತ್ರ ವಿಶ್ವಕ್ಸೇನ ಅಂತ ವಾಯುದೇವರ ಮಗ, ವಾಯುಜ ವಾಯುದೇವರ ಮಗನಾದಂತಹ ವಿಶ್ವಕ್ಸೇನ ಅಂತ ಇವನು ಮಾತ್ರ ಖೇನ ತುಲ್ಯ. ಖ ಅಂದ್ರೆ ಆಕಾಶಕ್ಕೆ ಅಭಿಮಾನಿಯಾದಂಥವನು ಗಣಪತಿ. ಆ ಗಣಪತಿಗೆ ತುಲ್ಯ ಸಮಾನರಾದವ ಅಂತ ಅರ್ಥ. ಅಂದ್ರೆ ಇಷ್ಟೊತ್ತು ಹೇಳಿದ್ದೇನು, ಹಿಂದಿನ ಪಾದದಲ್ಲಿ ನೀಚಾ ಸುರೇಭ್ಯ ತತ ಏವ ತೇ ಖಿಲಾಹ ಅಂತ ಹೇಳಿದ್ದ. ಆ ಎಲ್ಲ ಪಾರ್ಷದರು ಕೂಡ ಎಲ್ಲ ದೇವತೆಗಳಿಗಿಂತಲೂ ಕೂಡ ನೀಚರಾದವರು, ಅಧಮರಾದವರು ಅಂತ ಹೇಳಿದ್ದು. ಆದ್ರೆ ಇದರಲ್ಲಿ ಒಬ್ಬ ಮಾತ್ರ, ವಿಶ್ವಕ್ಸೇನ ಎಂಬುವಂತಹ ದೇವತೆ ಪಾರ್ಷದ ಮಾತ್ರ, ಒಬ್ಬ ಮಾತ್ರ ನೀಚ ಅಂತ ಅಲ್ಲ, ಎಲ್ಲ ದೇವತೆಗಳಿಗಿಂತಲೂ ನೀಚ ಅಲ್ಲ.
ಮತ್ತೇನು ಅಂತ ಕೇಳಿದ್ರೆ ವಿಶ್ವಕ್ಸೇನೋ ವಾಯುಜ ಖೇನ ತುಲ್ಯ. ಆ ವಿಶ್ವಕ್ಸೇನ ಮಾತ್ರ ವಾಯುದೇವರ ಪುತ್ರ ಮಗ. ಹೀಗಾಗಿ ಇವನು ಮಾತ್ರ ಗಣಪತಿಗೆ ಸಮಾನ. ಅಂದ್ರೆ ಗಣಪತಿಗಿಂತಲೂ ನೀಚ ಅಂತ ಆಗ್ಲಿಲ್ಲ, ಎಲ್ಲ ದೇವತೆಗಳಿಗಿಂತಲೂ ನೀಚ ಅಂತ ಆಗೋದಿಲ್ಲ, ಗಣಪತಿಗೆ ಸಮಾನ ಅಂತ ಆದ. ಇದೊಂದು ಅಪವಾದ ಅಂತ ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಆದ್ರೆ ಇದನ್ನು ಆಚಾರ್ಯ, ಬಿಟ್ಟು ಇನ್ನೆಲ್ಲ ಇಲ್ಲಿ ರುದ್ರದೇವರ ಮೆನ್ಷನ್ ಬರ್ಲಿಲ್ವಲ್ಲ ಆಚಾರ್ಯ? ಎಲ್ಲಿ ಈ ತಾರತಮ್ಯ ಇದ್ರ ಬರ್ಬೇಕಾದ್ರೆ ಗರುಡಾಶ್ರೇಷ್ಠ ಬಂತು, ರುದ್ರದೇವರದಲ್ಲಿ ಅದೇ ಬರ್ಲಿಲ್ವಲ್ಲ? ಅದೇ ಇದು ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ, ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ ಅದ ಕಕ್ಷ ಒಂದೇ. ತಾರತಮ್ಯದಲ್ಲಿ ಇಲ್ಲಿ ತಾರತಮ್ಯವನ್ನು ತಿಳಿಸ್ಲಿಕ್ಕೆ ಹೊಂಟಿಲ್ಲ. ಇಲ್ಲಿ ಈ ಅಧ್ಯಾಯದಲ್ಲಿ ಈ ಕ್ರಮ ಇಲ್ಲೇನ್ ಹೇಳ್ತಾ ಇದ್ದಾರೆ, ಇಲ್ಲಿ ಬ್ರಹ್ಮಾಂಡದ ಹೊರಗೆ ಭಗವಂತ ಹೇಗೆ ಸೃಷ್ಟಿ ಮಾಡಿದ, ಮುಂದೆ ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿ ಮಾಡ್ತಾನೆ, ಬ್ರಹ್ಮಾಂಡದ ಒಳಗೆ ಹೇಗೆ ಸೃಷ್ಟಿ ಮಾಡ್ತಾನೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ರುದ್ರದೇವ ಬರ್ಲೇಬೇಕು ಅಂತ ನಿಯಮ ಏನಿಲ್ಲ, ಸೃಷ್ಟಿ ಆಗಿಲ್ಲ ಅದನ್ನ ಹೇಳಿ ಅಷ್ಟೇ. ಇಲ್ಲಿ ರುದ್ರದೇವರು ಮೊದಲೇ ಬಂದ್ಬಿಟ್ಟಿದೆಯಲ್ಲ, ಬ್ರಹ್ಮ ಮಂದಿರದಿಂದ ಒಂದು ಫಸ್ಟಿಗೆ ಬಂದ್ಬಿಟ್ಟಿದೆ ರುದ್ರದೇವರು. ದೇಶ ಗರುಡಕ್ಕಿಂತ ಮೊದಲೇ ಬಂದಿದೆ. ಎಲ್ಲೇ ಇಲ್ಲ, ಬಂದಿಲ್ಲ. ಮತ್ತೆ ಆಚಾರ್ಯ ಇನ್ನೊಂದು ಆಚಾರ್ಯ, ಶ್ರೀಪಾದರಾಜದ ಮಠದ ಒಂದು ಮ್ಯಾಗಝಿನ್ ಬರುತ್ತೆ, ಅದರಲ್ಲಿ ಶಿವರಾತ್ರಿ ಆರ್ಟಿಕಲ್ ಬರೀಬೇಕಾದ್ರೆ ರುದ್ರದೇವರು ಬ್ರಹ್ಮದೇವರ ಮಗ ಅಂತ ಕೊಟ್ಟಿದ್ದಾರೆ. ಹೌದು ಹೌದು, ಇಲ್ಲಂತಂದಿಲ್ಲ. ಬ್ರಹ್ಮದೇವರ ಮಗ. ನೋಡಿ, ಬ್ರಹ್ಮಾಂಡದ ಒಳಗೂ ಸೃಷ್ಟಿ ಆಗ್ತದೆ. ಬ್ರಹ್ಮಾಂಡದ ಒಳಗೂ ಕೂಡ ಭಗವಂತನಿಂದ ಬ್ರಹ್ಮದೇವರ ಸೃಷ್ಟಿ ಆಗ್ತದೆ, ವಾಯುದೇವರ ಸೃಷ್ಟಿ ಆಗ್ತದೆ, ಮತ್ತೆ ಬ್ರಹ್ಮದೇವರಿಂದ ರುದ್ರದೇವರು ಹುಟ್ಟಿದ್ರು ಅಂತ ಬರ್ತದೆ. ಇನ್ನೊಂದ್ಸರಿ ಹೇಳ್ತಾ ಇದ್ದದ್ದು ಹಾ, ಅಂದ್ರೆ ಬ್ರಹ್ಮಾಂಡದ ಒಳಗಡೆ ಇನ್ನೊಂದ್ಸರಿ ಆಗತ್ತಾ ಸೃಷ್ಟಿ? ಹೌದೌದು. ಬ್ರಹ್ಮಾಂಡದ ಹೊರಗೆ ಒಂದ್ಸತಿ ಸೃಷ್ಟಿ ಆಗ್ತದೆ, ಮತ್ತೆ ಬ್ರಹ್ಮಾಂಡದ ಒಳಗೆ ಸೃಷ್ಟಿ ಆಗ್ತದೆ. ಅದು ಕೇಳಿದ್ದು ಬ್ರಹ್ಮಾಂಡದ ಒಳಗೇನು ಸೃಷ್ಟಿ ಆಗ್ತದೆ ಅಲ್ಲಿ ತಾರತಮ್ಯ, ಬ್ರಹ್ಮಾಂಡದ ಹೊರಗೆ ಸೃಷ್ಟಿ ಆದಾಗ ಅಲ್ಲಿ ತಾರತಮ್ಯವನ್ನ ಹುಡುಕುವಂತ ಅವಶ್ಯಕತೆ ಇಲ್ಲ. ಆಚಾರ್ಯ, ಇವಾಗ ಖ ಅಂದ್ರೆ ಆಕಾಶ ಅಂದ್ರೆ, ಮತ್ತೆ ಖೇನ ತುಲ್ಯ ಅದಕ್ಕೆ ಗಣಪತಿಗೆ ಸಮಾನ ಅಂತಿದ್ದೀರಿ. ಅದಕ್ಕೆ ಖ ಅಂದ್ರೆ ಆಕಾಶ. ಆಕಾಶ ಅಂದ್ರೆ ಆಕಾಶಕ್ಕೆ ಅಭಿಮಾನಿ ದೇವತೆ ಅಂತ ಅರ್ಥ. ಖ ಅಂದ್ರೆ ಈಗ ಒಂದು ವಸ್ತುವನ್ನ ಮಾರುವಂತ ವ್ಯಕ್ತಿಯನ್ನ ಆ ವಸ್ತುವಿನಿಂದ ಕರೀತದೆ. ಹಾಲು ಮಾರುವಂತ ವ್ಯಕ್ತಿಯನ್ನು ಹಾಲು ಅಂತ ಕರೀತದೆ. ಹಾಲಿಗೆ ಅವನು ಹಾಲನ್ನ ಮಾರುವಂತಹ ಆ ಜವಾಬ್ದಾರಿ, ಹಂಗೆ ಯಾವುದೇ ಒಂದು ವಸ್ತುವಿನ ಜವಾಬ್ದಾರಿ ಅವರಿಗಿದ್ದಾಗ ಆ ಹೆಸರಿಂದ ಕರಿತೇವೆ. ಹಾಗೆ ಆಕಾಶಕ್ಕೆ ಆಕಾಶದ ಜವಾಬ್ದಾರಿ ಗಣಪತಿಗೆ ಇದ್ದದ್ದು, ಗಣಪತಿ ಅಭಿಮಾನಿ. ಹೀಗಾಗಿ ಆ ಗಣಪತಿಯನ್ನ ಆಕಾಶ ಅಂತ ಇದರಿಂದ ಕರೆದದ್ದು. ಆಕಾಶಕ್ಕೆ ನಿಯಾಮಕ ಅಂತ ಅರ್ಥ. ಹೀಗಾಗಿ ಖ ಅಂದ್ರೆ ಗಣಪತಿ ಅಂತ ಅರ್ಥ. ನೋಡಿ ಮುಂದೆ ಈ ರೀತಿಯಾಗಿ ಆ ಒಂದು ನಿರ್ಣಯವನ್ನ ಶ್ರೀಮದಾಚಾರ್ಯ ಮಾಡಿಕೊಟ್ರು. ಬ್ರಹ್ಮಾಂಡ ಹೊರಗಿನ ಸೃಷ್ಟಿಯ ಕ್ರಮದಲ್ಲಿ ಇಲ್ಲಿವರೆಗೆ ಮುಗಿದಿತ್ತು. ಜಯಾದಿಗಳು ಹುಟ್ಟಿದ್ರು, ಕಾಲಾದಿಗಳು ಹುಟ್ಟಿದ್ರು ಅಂತ ಹೇಳಿ ಇಷ್ಟೊಂದು ವಿಷಯ ಆಗಿತ್ತು. ಅಲ್ಲಿ ಸಂಶಯ ಬಂತು, ಅದಕ್ಕೆ ನಿರ್ಣಯವನ್ನು ಮಾಡಿದ್ರು ಶ್ರೀಮದಾಚಾರ್ಯರು. ಅವರು ಉತ್ತಮರು ಅಂತ ಸಂಶಯ ಬರ್ತದೆ, ಇಂದ್ರಾದಿ ದೇವತೆಗಳಿಗಿಂತಲೂ ಕೂಡ. ಅದಕ್ಕೆ ಆ ನಿಯಮ ಇಲ್ಲಿ ಇಲ್ಲ. ಗುರುಳೆ ಪ್ರಜ್ಞಾ ಪ್ರಧಾನ ಅಂತಕೊಂಡು ಹೇಳಿ ಅವಳು ಹೆಣ್ಮಗಳು ಹುಟ್ಟಿದ್ಲಲ್ಲ, ಅವಳು ಪ್ರಧಾನ ಮಗಳು ರುದ್ರದೇವರ ಕೊಟ್ಟಿದಾರಲ್ಲ. ಎಲ್ಲಿ ಕೊಟ್ಟಿದ್ದಾರೆ? 10ನೇ ಇದರಲ್ಲಿ 10ನೇ ಶ್ಲೋಕದಲ್ಲಿ ನೋಡಿ. ಸೂತ್ರಾಂಶ ವಾಯುಪುರ ಇದೆಯಲ್ಲ, ಅದು ಎಲ್ಲಿದೆ ರೀ? 10ನೇ ಶ್ಲೋಕನ? 10ನೇ ಶ್ಲೋಕದಲ್ಲಿ ಎಲ್ಲಿದೆ ನೋಡಿ? ಪ್ರಧಾನ ಶ್ರದ್ಧಾ ಹುಟ್ಟಿದ್ದು 12, 13ನೇ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು. ಅಂದ್ರೆ ಅರ್ಥದಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಜನಿತ್ರಿ ಅಂತಂದ್ರೆ ರುದ್ರಾದಿಗಳನ್ನ ಪಡೆದುಕೊಳ್ಳೋದಕ್ಕೆ ಜನಿತ್ರಿ ಅಂತ ಕೊಡ್ತಾ ಇದ್ದಾರೆ ಹೆಸರು ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ರುದ್ರ ಅದೇ ಇಲ್ಲಿ ನೋಡಿ, ಶ್ಲೋಕ ನೋಡಿ, ಕನ್ನಡದಲ್ಲಿ ಏನೋ ಬರಿಬಹುದು ಅಷ್ಟೇ. ಆ ಶ್ಲೋಕದಲ್ಲಿ ಇದ್ದದ್ದಂತೂ ಅದನ್ನ ವ್ಯತ್ಯಾಸ ಮಾಡ್ಲಿಕ್ಕೆ ಬರೋದಿಲ್ಲ. ನೋಡಿ ಆಚಾರ್ಯ, ಅದು ಏನಾಗಿದೆ ಅಂದ್ರೆ ಶ್ಲೋಕ ನಿಮ್ದು 12, 13 ಬರುತ್ತೆ, 2 ಮುಂದೆ ಹೋಗಿದೆ. ಇದ್ರಲ್ಲಿ ಕಡಿಮೆ ಇದೆ. ಈಗ ನಮ್ಮ ಹತ್ರ ಇರೋ ಪುಸ್ತಕದಲ್ಲಿ ಕಡಿಮೆ ಇದೆ. ಅದಕ್ಕೇನೇನೆ ಈಗ ಅದಷ್ಟೇ, ಇನ್ನೇನಿಲ್ಲ. ಸಂಖ್ಯೆ ನೋಡಿ, ಶ್ಲೋಕ ನೋಡ್ಬಿಡಿ, ಶ್ಲೋಕದ ಅರ್ಥ ಗೊತ್ತಾಗ್ಬಿಡುತ್ತೆ.
ಸೂತ್ರಂ ಸ ವಾಯು ಪುರುಷೋ ವಿರಿಂಚ ಪ್ರದ್ಯುಮ್ನ ತಾಶ್ಚಾತ ಕೃತೋ ಕೃತೋ ಸ್ತ್ರಿಯೋ ಸ್ತ್ರೀಯೋ ದ್ವೇ. ದ್ವೇ ಅದು. ಅದೇ ಆ ದ್ವೇ ಅಂತ ಇಬ್ರು. ಪ್ರದ್ಯುಮ್ನನಿಂದ ಕೃತಿ ದೇವಿಯಲ್ಲಿ, ಕೃತಿ ಎಂಬುವಂತ ಹೆಸರಿನ ಲಕ್ಷ್ಮೀ ದೇವಿಯಲ್ಲಿ ಇಬ್ಬರು ಹುಟ್ಟಿದರು. ಒಂದು ಅದನ್ನೇ ಹೇಳ್ತಾ ಪ್ರಧಾನ ಇರೋದು. ಮತ್ತು ಶ್ರದ್ಧಾ ಅಂತ ಇಬ್ರು ಹುಟ್ಟಿದ್ರು ಅಂತ ಹೇಳಿದ್ದು. ಎಲ್ಲಿ ರುದ್ರದೇವರು ಅಂತ ಬಂದಿಲ್ಲ, ಎಲ್ಲೂ ಬಂದೇ ಇಲ್ಲ. ಮುಂದೆ ಆ ಶ್ರದ್ಧಾ ಪ್ರಧಾನರನ್ನೇ ಬ್ರಹ್ಮದೇವರು ವಾಯುದೇವರು ಮದುವೆ ಆದದ್ದು. ಅವರಿಬ್ಬರಿಂದ, ಆ ಇಬ್ಬರುಗಳಿಂದ ಹುಟ್ಟಿದವರೇ ಶೇಷ ಮತ್ತು ಗರುಡದೇವರು ಅಂತ ಹೇಳಿದ್ದು. ರುದ್ರದೇವರು ತಗೊಂಡಿದ್ದಾರೆ. ಇದು ಇವ್ರನ್ನ ಹೇಳಿದ್ರಲ್ಲ ನೀವು, ಸಂಜ್ಞ ಹುಟ್ಟತಾರಲ್ಲ ಅವರಿಬ್ರು, ಇಬ್ರು ಅಕ್ಕ ತಂಗಿಯರು ಹುಟ್ಟತಾರಲ್ಲ, ಅವಳಿ ಜವಳಿ, ಅವರೇ ತಾನೆ ಸರಸ್ವತಿ ಭಾರತಿ ದೇವ್ರಿ. ಸರಸ್ವತಿ ಭಾರತಿ ಅವರೇ ತಾನೆ ಮುಂದೆ. ಹೆಸರು ಅಷ್ಟೇ ಬೇರೆ, ಇಲ್ಲಿ ಹೆಸರು ಕೊಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಪ್ರಧಾನ ಇದು ಅಂತ ಕೆಲವು ಗ್ರಂಥಗಳಲ್ಲಿ ಹೆಸರು ಕೊಟ್ಬಿಟ್ಟಿರ್ತಾರೆ, ಕೆಲವು ಗ್ರಂಥಗಳಲ್ಲಿ ಪದವಿಗಳನ್ನ ಪದವಿ ಹೆಸರು ಕೊಡ್ತಾರೆ. ವಾಯು ಇದು ಹೆಸರಲ್ಲ, ವಾಯು ಪದವಿ, ಬ್ರಹ್ಮ ಪದವಿ, ಬ್ರಹ್ಮದೇವರಿಗೆ ವಿರಿಂಚ ಅಂತ ಹೆಸರು. ಹೀಗಾಗಿ ಅದನ್ನು ಹೊಂದಿಸಿಕೊಂಡಾಗ ವಿರೋಧ ನಮಗೆ ಪರಿಹಾರ ಆಗ್ತದೆ. ಸರಿ ಆಯ್ತು, ಸರಿ 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 ಸರಿ. ನೋಡಿ, ಇಲ್ಲಿ ಈ ರೀತಿಯಾಗಿ ಆ ಸಂಶಯವನ್ನು ಪರಿಹಾರ ಮಾಡಿ ನಿರ್ಣಯವನ್ನು ಕೊಟ್ಟರು. ಎಲ್ಲ ದೇವತೆಗಳು ಕೂಡ ಮೊದಲಿಗೆ ಹುಟ್ಟಿದ ಅಂದ ಮಾತ್ರಕ್ಕೆ ಉತ್ತಮ ಅಂತ ಆಗೋದಿಲ್ಲ. ಬ್ರಹ್ಮಾಂಡದ ಹೊರಗೆ, ಬ್ರಹ್ಮಾಂಡದ ಒಳಗೆ ಮಾತ್ರ ನಿಯಮ ಅಂತ ನಿರ್ಣಯವನ್ನ ಶ್ರೀಮದಾಚಾರ್ಯರು ಮಾಡಿ ತಿಳಿಸಿಕೊಟ್ರು. ಇದಾದ ಮೇಲೆ ಇನ್ನು ಇಲ್ಲಿ ಒಂದು ವಿಷಯ ಮುಗೀತು. ಎಲ್ಲಿ ವಿಷಯ ಮುಗೀತು ಅಂದ್ರೆ, ಶೇಷದೇವರು ಮತ್ತು ಗರುಡ ದೇವರಿಂದ ಕಾಲ ಮತ್ತು ಜಯಾದಿಗಳು ಹುಟ್ಟಿದರು ಅಂತ ಒಂದು ವಿಷಯ ಮುಗೀತು. ಇದು ಪ್ರದ್ಯುಮ್ನ ಎಂಬುವಂತಹ ಭಗವಂತನ ಒಂದು ರೂಪದಿಂದ ಸೃಷ್ಟಿಯಾದಂತಹ ಒಂದು ಕ್ರಮ ಇದು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಹೀಗೆ 3 ಅವತಾರಗಳಿಂದ ಆದಂತಹ ಸೃಷ್ಟಿಯನ್ನ ತಿಳಿಸಿಕೊಟ್ರು. ಇನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ, ಅನಿರುದ್ಧಾತ್ ಸ್ಥೂಲ ಸೃಷ್ಟಿಂ ಆಹ. 4ನೆಯ ಒಂದು ರೂಪ, ನಾರಾಯಣನ 4 ರೂಪಗಳು. ಮೂಲ ರೂಪ ನಾರಾಯಣ, 4 ರೂಪವನ್ನು ತೆಗೆದುಕೊಂಡದ್ದು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೇಳಿ 4ನೆಯ ರೂಪ ಅನಿರುದ್ಧ. ಇದರಿಂದ ಸೃಷ್ಟಿಯನ್ನು ತಿಳಿಸಿಕೊಡ್ತಾರೆ. ಅನಿರುದ್ಧಾತ್ ಸ್ಥೂಲ ಸೃಷ್ಟಿಂ ಆಹ. ಅನಿರುದ್ಧ ರೂಪಿಯಾದಂತಹ ಭಗವಂತನಿಂದ ಸ್ಥೂಲ ಸೃಷ್ಟಿಯನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 16ನೆಯ ಶ್ಲೋಕ. ವ್ಯೂಹಾತ್ ತೃತೀಯಾತ್ ಪುನರೇವ ವಿಷ್ಣೋಃ ದೇವಾಂಶ್ಚತುರ್ವರ್ಣಗತಾನ್ ಸಮಸ್ತಾನ್ ಸಂಗೃಹ್ಯ ಬೀಜಾತ್ಮತಯಾ ನಿರುದ್ಧೋ ನ್ಯಧತ್ತ ಶಾಂತ್ಯಾಂ ತ್ರಿಗುಣಾತ್ಮಿಕಾಯಾಂ. ವ್ಯೂಹಾತ್ ತೃತೀಯಾತ್ ಪುನರೇವ ವಿಷ್ಣೋಃ ದೇವಾಂಶ್ಚತುರ್ವರ್ಣಗತಾನ್ ಸಮಸ್ತಾನ್ ಸಂಗೃಹ್ಯ ಬೀಜಾತ್ಮತಯಾ ನಿರುದ್ಧೋ ನ್ಯಧತ್ತ ಶಾಂತ್ಯಾಂ ತ್ರಿಗುಣಾತ್ಮಿಕಾಯಾಂ ಎಂಬುದಾಗಿ 16ನೆಯ ಶ್ಲೋಕ. ಪದವಿಭಾಗ. ವ್ಯೂಹಾತ್ ತೃತೀಯಾತ್ ಪುನರೇವ ಪುನಃ ಏವ ವಿಷ್ಣೋಃ ದೇವಾನ್ ಚತುರ್ವರ್ಣಗತಾನ್ ಸಮಸ್ತಾನ್ ಸಂಗೃಹ್ಯ ಬೀಜಾತ್ಮತಯಾ ಅನಿರುದ್ಧಃ ನ್ಯಧತ್ತ ಶಾಂತ್ಯಾಂ ತ್ರಿಗುಣಾತ್ಮಿಕಾಯಾಂ ಎಂಬುದಾಗಿ ಪದವಿಭಾಗ. 4ನೆಯ ರೂಪ ಅನಿರುದ್ಧ ರೂಪ. ಈ ಭಗವಂತನಿಂದ, ಈ ರೂಪ ಭಗವಂತನಿಂದ ಹೇಗೆ ಸೃಷ್ಟಿಯಾಯಿತು ಅಂತ ತಿಳಿಸ್ತಾರೆ. ಅನಿರುದ್ಧ ವಿಷ್ಣೋಃ ತೃತೀಯಾತ್ ವ್ಯೂಹಾತ್ ಪ್ರದ್ಯುಮ್ನಾದೇವ. ಆ ಅನಿರುದ್ಧ ರೂಪಿಯಾದಂತಹ ಭಗವಂತ ಏನ್ ಮಾಡಿದ ಅಂತಂದ್ರೆ, ತೃತೀಯಾತ್ ವ್ಯೂಹಾತ್, 3ನೇ ಪಾದದಲ್ಲಿ ಶಬ್ದ ಇದೆ ಅನಿರುದ್ಧ ಅಂತ. ಸಂಗೃಹ್ಯ ಬೀಜಾತ್ಮತಯ ಅನಿರುದ್ಧ. ಅನಿರುದ್ಧ 4ನೆಯ ರೂಪ ಆದಂತಹ ಭಗವಂತ ಅನಿರುದ್ಧ ಏನ್ ಮಾಡಿದ ಭಗವಂತ ಅಂದ್ರೆ,
ವಿಷ್ಣೋಃ ವ್ಯೂಹಾತ್ ತೃತೀಯಾತ್, ಭಗವಂತನ ಆ ಮೂರನೆಯ ರೂಪ, ವಿಷ್ಣೋಃ ತೃತೀಯಾದ್ ವ್ಯೂಹಾತ್, ಮೂರನೆಯ ಅವತಾರ, ಮೂರನೆಯ ರೂಪವಾದಂತಹ ಯಾವುದು? ಪ್ರದ್ಯುಮ್ನ. ಮೊದಲು ವಾಸುದೇವ, ಸಂಕರ್ಷಣ, ಮೂರನೇದು ಪ್ರದ್ಯುಮ್ನ. ಪ್ರದ್ಯುಮ್ನಾದೇವ, ಆ ಪ್ರದ್ಯುಮ್ನ ರೂಪಿಯಾದಂತಹ ಭಗವಂತನಿಂದ ಏನ್ ಮಾಡಿದ ಅಂದ್ರೆ, ಸಮಸ್ತಾನ್ ಚತುರ್ವರ್ಣಗತಾನ್ ದೇವಾನ್ ಸಂಗೃಹ್ಯ, ಆ ಅನಿರುದ್ಧ ರೂಪಿಯಾದಂತಹ ಭಗವಂತ ಈ ಪ್ರದ್ಯುಮ್ನ ರೂಪಿಯಾದಂತಹ ಭಗವಂತನ ಹತ್ತಿರದಲ್ಲಿ ಅನೇಕ ದೇವತೆಗಳು, ಚತುರ್ವರ್ಣಗತಾನ್ ಸಮಸ್ತಾನ್ ದೇವಾನ್, 4 ವರ್ಣದವರಿಂದ ಕೂಡಿದಂತಹ ಎಲ್ಲ ದೇವತೆಗಳು, ಆ ಎಲ್ಲ ದೇವತೆಗಳನ್ನು ಕೂಡ ಎಲ್ಲಿದ್ದದ್ದು? ಪ್ರದ್ಯುಮ್ನಲ್ಲಿ ಇದ್ದದ್ದು. ಪ್ರದ್ಯುಮ್ನಲ್ಲಿ ಇದ್ದಂತಹ ಎಲ್ಲ ದೇವತೆಗಳನ್ನ, ಚತುರ್ವರ್ಣಗತಾನ್ ಸಮಸ್ತಾನ್ ದೇವಾನ್, 4 ವರ್ಣ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹೀಗೆ 4 ವರ್ಣದಲ್ಲಿಯೂ ಇರ್ತಕ್ಕಂತಹ ದೇವತೆಗಳನ್ನ ಸಂಗ್ರಹ ಮಾಡಿದ್ದು. ಹೇಗೆ ಸಂಗ್ರಹ ಮಾಡಿದ್ದು ಅಂದ್ರೆ, ಬೀಜಾತ್ಮತಯ, ಬೀಜ ರೂಪದಿಂದಾಗಿ, ವೀರ್ಯ ರೂಪದಿಂದಾಗಿ ಆ ಪ್ರದ್ಯುಮ್ನ ರೂಪಿಯಾದಂತಹ ಭಗವಂತನಿಂದ ಅನಿರುದ್ಧ ರೂಪಿಯಾದಂತಹ ಭಗವಂತ ಆ ಎಲ್ಲ ದೇವತೆಗಳನ್ನ ವೀರ್ಯ ರೂಪದಿಂದ ತಾನು ತೆಗೆದುಕೊಂಡ, ಎಲ್ಲ ದೇವತೆಗಳನ್ನು ಕೂಡ ತನ್ನ ಉದರದಲ್ಲಿ ಹಾಕಿಕೊಂಡ ಭಗವಂತ. ಬೀಜಾತ್ಮತಯ ಸಂಗೃಹ್ಯ, ತಾನು ಅದನ್ನ ಸಂಗ್ರಹ ಮಾಡಿ ಮುಂದೆ ಏನು ಮಾಡಿದ ಅಂದ್ರೆ, ತ್ರಿಗುಣಾತ್ಮಿಕಾಯಾಂ ಶಾಂತ್ಯಾಂ, ಈ ಅನಿರುದ್ಧ ರೂಪಿಯಾದಂತಹ ಭಗವಂತನ ಹೆಂಡತಿ ಲಕ್ಷ್ಮೀದೇವಿನೇ. ಆ ಲಕ್ಷ್ಮೀದೇವಿ ಹೆಸರೇನು ಇಲ್ಲಿ? ಶಾಂತಿ ಎಂಬುವಂತಹ ಹೆಸರು. ಆ ಶಾಂತಿ ಹೇಗಿದ್ದಾಳೆ ಅಂದ್ರೆ, ತ್ರಿಗುಣಾತ್ಮಿಕಾಯಾಂ, ತ್ರಿಗುಣಾತ್ಮಕಳಾದಂಥವಳು, ಸತ್ಪರಜಸ್ತಮೋ ಗುಣಾತ್ಮಕಳಾದಂತಹ ಆ ಶಾಂತಿ, ಅದಕ್ಕೆ ತದ್ರೂಪಳಾದವಳು ಅಂದ್ರೆ ಅದಕ್ಕೆ ನಿಯಾಮಕಳಾದವಳು ಅಂತ ಅರ್ಥ. ತ್ರಿಗುಣಾತ್ಮಿಕಾಯಾಂ ಸತ್ವಗುಣಕ್ಕೆ, ರಜೋಗುಣಕ್ಕೆ, ತಮೋಗುಣಕ್ಕೆ ನಿಯಾಮಕಳಾದಂಥವಳು, ಇಂತಹ ಶಾಂತಿ ನಾಮಕಳಾದಂತಹ ಲಕ್ಷ್ಮೀದೇವಿ. ಆ ಶಾಂತಿ ನಾಮಕಳಾದಂತಹ ಲಕ್ಷ್ಮೀದೇವಿಯಲ್ಲಿ ಭಗವಂತ ಯಾರು? ಅನಿರುದ್ಧ ರೂಪಿಯಾದಂತಹ ಭಗವಂತ ಏನ್ ಮಾಡಿದ ಅಂದ್ರೆ, ಬೀಜಾತ್ಮತಯ ಬೀಜ ರೂಪೇಣ ನ್ಯಧತ್ತ, ಆ ಎಲ್ಲ ದೇವತೆಗಳನ್ನು ಕೂಡ ವೀರ್ಯ ರೂಪದಿಂದ ತನ್ನ ಉದರದಲ್ಲಿ ಇಟ್ಟುಕೊಂಡದ್ದು, ಅದನ್ನ ಶಾಂತಿಯಲ್ಲಿ ಅದನ್ನ ಇಟ್ಟ ಭಗವಂತ. ಆ ವೀರ್ಯವನ್ನ, ಎಲ್ಲ ದೇವತೆಗಳನ್ನು ಕೂಡ ಅಲ್ಲಿ ಇಟ್ಟ ಅಂತ ಅರ್ಥ. ಮುಂದೆ ಆ ಎಲ್ಲ ದೇವತೆಗಳು ಕೂಡ ಆ ಅನಿರುದ್ಧ ರೂಪಿ ಭಗವಂತ ಮತ್ತು ಶಾಂತಿ ಆ ರೂಪದ ಲಕ್ಷ್ಮೀದೇವಿಯಿಂದ ಅವರೆಲ್ಲರೂ ಕೂಡ ಸೃಷ್ಟರಾಗ್ತಾರೆ ಎಂಬುವಂತಹದ್ದನ್ನ ತಿಳಿಸಿಕೊಡ್ತಾರೆ. ಇಷ್ಟು ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು ಇಷ್ಟೇ. ಮೂರನೆಯ ರೂಪವಾದಂತಹ ಪ್ರದ್ಯುಮ್ನ ರೂಪದಿಂದಾಗಿ 4ನೇ ರೂಪನಾದಂತಹ ಭಗವಂತ, ಅನಿರುದ್ಧ ರೂಪನಾದಂತಹ ಭಗವಂತ, 3ನೇ ರೂಪ ಪ್ರದ್ಯುಮ್ನ ರೂಪಿ ಭಗವಂತನಿಂದ ಎಲ್ಲ ವರ್ಣಗಳಲ್ಲಿರ್ತಕ್ಕಂತಹ ದೇವತೆಗಳನ್ನ ವೀರ್ಯ ರೂಪದಿಂದ ತಾನು ತನ್ನ ಉದರದಲ್ಲಿ ಇಟ್ಟುಕೊಂಡು, ತನ್ನಲ್ಲಿರ್ತಕ್ಕಂತಹ ಎಲ್ಲ ದೇವತೆಗಳನ್ನ, ವೀರ್ಯ ರೂಪದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳನ್ನು ಕೂಡ ತನ್ನ ಹೆಂಡತಿಯಾದಂತಹ ಶಾಂತಿದೇವಿ, ಆ ತ್ರಿಗುಣಾತ್ಮಕಳಾದಂತಹ ಶಾಂತಿದೇವಿಯಲ್ಲಿ ಅದನ್ನ ವೀರ್ಯವನ್ನ ಇಟ್ಟ ಭಗವಂತ ಅಂತ ಈ ರೀತಿಯಾಗಿ ಆ ಸೃಷ್ಟಿಯ 4ನೆಯ ರೂಪ, ಅವತಾರ, 4ನೆಯ ರೂಪದಿಂದ ಆದಂತಹ ಸೃಷ್ಟಿಯ ಕ್ರಮವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಯಾವ ರೀತಿಯಾಗಿ ಆ ಶಾಂತಿಯಿಂದ ಯಾವ್ಯಾವ ದೇವತೆಗಳು ಹೇಗೆ ಹುಟ್ಟಿದ್ರು, ಏನೇನಾಯ್ತು ಅಂತ ಆ ಸೃಷ್ಟಿಯನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೈ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಶ್ರೀಕೃಷ್ಣ ಹರೇ ನಮಃ. ಹರೇ ನಮಃ. ನಮಸ್ಕಾರ.